ಹಿಂದೂ ಮಹಾಸಭಾ ಹಿಂದೂ ರಾಷ್ಟ್ರ ಸೇನೆಯ 53ನೇ ವರ್ಷದ ಮಹೋತ್ಸವವನ್ನು ಮೆರವಣಿಗೆಯಲ್ಲಿ ನಮ್ಮ ಜನಪ್ರಿಯ ಶಾಸಕರು ಬೆಳಗ್ಗೆ 11:15ಕ್ಕೆ ಉದ್ಘಾಟನೆ ಮಾಡಿ ಚಾಲನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರ ಮಗನಾದ ಗಣೇಶ್ ಅವರು ಮತ್ತು ನಮ್ಮ ಹಿಂದೂ ಮಹಾಸಭಾ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಗೌರವ ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡ ಬಂದು ಪಾಲ್ಗೊಂಡರು. ಇಲ್ಲಿ ತನಕ ಕೂಡ ಇವತ್ತು 3 ಗಂಟೆ ಈ ಸಮಯ, ಈ 3 ಗಂಟೆ ಸಮಯದಲ್ಲಿ ಕೂಡ ಭದ್ರಾವತಿ ಏನೇ ಮಳೆ ಬಂದರೂ ಕೂಡ ಭದ್ರಾವತಿಯ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಸಮುದಾಯವರು ಕೂಡ ಒಗ್ಗಟ್ಟಾಗಿ ಸೇರಿ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇವರು ಎಲ್ಲರೂ ಕೂಡ ಶಾಂತಿ ರೀತಿಯಲ್ಲಿ ಇವತ್ತು ಸಂಜೆ ತನಕ ಬಂದು ಎಲ್ಲರೂ, ನನ್ನ ತಾಯಂದಿರಂತೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸುಮಾರು 5,000 to 6,000 ಜನಕ್ಕೆ ಹೆಚ್ಚಿನ ತಾಯಂದಿರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಅದೇ ರೀತಿ ಉದ್ದಕ್ಕೂ ಊಟ, ವಸತಿ, ಪ್ರಸಾದ ಎಲ್ಲರೂ ಕೂಡ ಅವರ ದೊಡ್ಡ ಮಟ್ಟದಲ್ಲಿ ಊಟವನ್ನು ಕೊಟ್ಟು ಭದ್ರಾವತಿ ಜನತೆಗೆ ಸಹಕಾರ ಕೊಟ್ಟಿದ್ದಾರೆ. ಆ ಸಂಘ ಸಂಸ್ಥೆಗಳಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಈ ಮೆರವಣಿಗೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಶಾಂತಿ ರೀತಿಯಲ್ಲಿ ಯುವಕರು ನಡೆಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಕದ್ರೇಶ್ ಅಂತ ಹೇಳಿ ಹಿಂದೂ ಮಹಾಸಭಾ ಅಧ್ಯಕ್ಷರು. ಸ್ವಲ್ಪ ಇರಲಿ. ತಾವು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ ನಾನು ಭದ್ರಾವತಿಯ ಹಿಂದೂ ಮಹಾಸಭಾ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು ಆಗಮಿಸಿ ಚೆನ್ನಾಗಿ ಮಾಡಿಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ. 53ನೇ ವರ್ಷದ ಅದ್ದೂರಿಯಾದಂಥ ಹಿಂದೂ ಮಹಾಸಭಾದ ಮೆರವಣಿಗೆ ನಡೀತಾ ಇದೆ. ಕದ್ರೇಶ್ ಅಣ್ಣವರ ಅಧ್ಯಕ್ಷತೆಯಲ್ಲಿ ಭಾಳ ಶಾಂತಿಯುತವಾಗಿ ಎಲ್ಲರೂ ಕೂಡ ಅವ್ರು ಹೇಳಿದಾಗೆ, ನಮ್ಮ ಅಧ್ಯಕ್ಷ ಹೇಳಿದಾಗೆ ಜಾತ್ಯತೀತವಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಯುವ ಸಮೂಹ ಅಂತೂ ಉತ್ಸಾಹದಿಂದ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಇದು ನೋಡಿ ಭಾಳ ಸಂತೋಷ ಆಯಿತು. ಈ ವರ್ಷ ಹೋದ ವರ್ಷಕ್ಕಿಂತಲೂ ಕೂಡ ಇನ್ನೂ ಯುವಕರು ಭಾಳ ಹುಮ್ಮಸ್ಸಿನಿಂದ ಪಾಲ್ಗೊಂಡಿದ್ದಾರೆ. ಭಾಳ ಸಂತೋಷ. ಆದರೆ ಅದೇ ರೀತಿ ಎಲ್ಲರೂ ಕೂಡ ಶಾಂತಿಯುತವಾಗಿ ಏನು ವಿಸರ್ಜನೆ ಆಗೋವರೆಗೂ ಕೂಡ ಇದೇ ರೀತಿ ಶಾಂತಿಯನ್ನು ಕಾಪಾಡಿಕೊಂಡು ಸಂತೋಷವಾಗಿ ಎಲ್ಲರೂ ಕೂಡ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಬೇಕು ಅಂತೇಳಿ ಅವ್ರ ಮನವಿಯನ್ನು ಮಾಡ್ತಾ, ಅದೇ ರೀತಿ ತಾಯಂದರು ಕೂಡ ಇವತ್ತು ಮಹಿಳೆಯರು ಕೂಡ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಧ್ಯಕ್ಷ ಹೇಳಿದಾಗೆ ಸುಮಾರು 5,000 to 6,000 ಬಾರಿ ಮಹಿಳೆಯರು ಕೂಡ ಬಂದು ಭಾಳ ಸಂತೋಷದ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳು. ಅದೇ ರೀತಿ ದಾರಿ ಉದ್ದಕ್ಕೂ ಕೂಡ ಎಲ್ಲ ಸಂಘ ಸಂಸ್ಥೆಯವರು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಶಾಸಕರು ಕೂಡ ಇವತ್ತು ಭಾಳ ಶಾಸಕರು, ನಮ್ಮ ಅಧ್ಯಕ್ಷರು ಎಲ್ಲ ಹಿಂದೂ ಮಹಾಸಭಾ ಎಲ್ಲ ಕಮಿಟಿಯವರು ಕೂಡ ಎಲ್ಲ ಕಡೆ ಭಾಳ ಉತ್ಸಾಹದಿಂದ ಎಲ್ಲ ಕಡೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭ ಅಭಿನಂದನೆ ಸಲ್ಲಿಸ್ತಾ, ಒಂದು ಪೊಲೀಸ್ ಇಲಾಖೆಯವರು ಕೂಡ ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಅವರು ಕೂಡ ಇವತ್ತು ನಿನ್ನೆಯಿಂದನೂ ಕೂಡ ಎಲ್ಲ ರೀತಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳು. ಎಲ್ಲ ಇಲಾಖೆಯವರು, ನಗರಸಭೆ ಇರ್ಬೋದು, ನಗರಸಭೆ ತಾಲೂಕು ಆಫೀಸ್ ಇರ್ಬೋದು, ಎಲ್ಲ ಇಲಾಖೆಯವರು, ಎಲ್ಲ ಅಧಿಕಾರಿಗಳು, KEB ಅವರು ಇರ್ಬೋದು, ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭ ಅಭಿನಂದನೆಗಳು. ಎಲ್ಲರೂ ಕೂಡ ಇದೇ ರೀತಿ ಶಾಂತಿಯುತವಾಗಿ ಮೆರವಣಿಗೆಯನ್ನು ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಒಂದೆರಡು ಮಾತು ಮುಗಿಸ್ತೀವಿ. ಸುಮಾರು ಒಂದು 20,000-25,000 ಮೇಲಿದ್ದಾರೆ ಇವತ್ತು. ಇನ್ನು ಹೋಗ್ತಾ ಇನ್ನೂ ಸೇರ್ತಾರೆ. DJ ಸೌಂಡಿಗೂ ಕೂಡ ಯುವ ಸಮೂಹ ಹೇಳಿದ್ವಲ್ಲ, ಭಾಳ ಹುಮ್ಮಸ್ಸಿನಿಂದ ಹುಚ್ಚೆದ್ದು ಕುಣಿತಾ ಇದ್ದಾರೆ. ಅದು ನೋಡಿದಾಗ ಭಾಳ ಸಂತೋಷ ಆಯಿತು. ಅದೇ ರೀತಿ ಖುಷಿ ಪಡ್ಕೊಂಡು ಅದೇ ರೀತಿ ಶಾಂತಿಯುತ ಹೋಗಬೇಕು ಅಂತ ಹೇಳೋರು ಮನವಿ. 6ನೇ ವರ್ಷದ ಸಂಭ್ರಮದ ರಾಜಬೀದಿ ಉತ್ಸವ ಇವತ್ತು ನಮ್ಮ ಶಾಸಕರಾದ ಸಂಗಮೇಶ್ ಅವರು ಚಾಲನೆ ಕೊಟ್ಟರು. ಅದಾದ ನಂತರ ಪ್ರತಿಯೊಂದು ಬೀದಿಗಳಲ್ಲಿ ನಮ್ಮ ಸಂಘ ಸಂಸ್ಥೆಯವರು ಹಾರದಿಂದ ಹಿಡಿದು ವಿಶೇಷವಾದ ರೀತಿಯಲ್ಲಿ ಹಾರಗಳು, ಅದೇ ರೀತಿ ಪ್ರಸಾದ ವಿನಿಯೋಗ ತುಂಬ ಅದ್ಧೂರಿಯಾಗಿ ನಡೀತಾ ಬರ್ತಾ ಇದೆ. ಅದೇ ರೀತಿ ಇವತ್ತು ನಮ್ಮ ಯುವಕ ಮಿತ್ರರು ಹಾಗೂ ಯುವತಿಯರು ಮತ್ತು ತಾಯಂದಿರು ತುಂಬ ಸಂತೋಷವಾಗಿ ಆ DJ ಕುಣಿತಕ್ಕೆ ಡ್ಯಾನ್ಸ್ ಮಾಡಿಕೊಂಡು ಇಡೀ ಭದ್ರಾವತಿಯ ಜನತೆ ಇವತ್ತು ಮನೋರಂಜನೆ ಪಡ್ತಾ ಇದೆ. ಇದಕ್ಕೆಲ್ಲ ನಮ್ಮ ಶಾಸಕರ ಆಶೀರ್ವಾದ, ಶಾಸಕರ ನೆರವು ಕಾರಣ. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯವರು ತುಂಬ ನಮಗೆ ಸಹಕಾರ ಕೊಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ನಗರಸಭೆ ಉಪಾಧ್ಯಕ್ಷರಾದ ಮಣಿಯವರು, ಗೌರವಾಧ್ಯಕ್ಷರಾದ ತಮ್ಮಣ್ಣವರು, ನಮ್ಮ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷರಾದ BS ಗಣೇಶ್ ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಭವಾನಿ ಚೆನ್ನಪ್ಪ ಅವರು, ಮತ್ತು ನಮ್ಮ ಸಾಗರ್ ಎಲ್ಲರೂ ಸೇರಿ ತುಂಬಾ ಅದ್ದೂರಿಯಾಗಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ.
ಇವತ್ತು ವಿಶೇಷವಾಗಿ ನಮ್ಮ ಹಿಂದೂ ಮಹಾಸಭಾ ಗಣಪತಿ ಹಿಂದೂ ಮಹಾಸಭಾ ಮಂಟಪದಿಂದ ಪ್ರಾರಂಭ ಆಗಿ ಶಿವಾಜಿ ಸರ್ಕಲ್, ರಂಗಪ್ಪ ಸರ್ಕಲ್, ಮಾಧವಚಾರಿ ಸರ್ಕಲ್, ಆಲಪ್ಪ ಸರ್ಕಲ್, ಬಸ್ ಸ್ಟ್ಯಾಂಡ್, ಉತ್ತಾ ಕಾಲೋನಿ ಮಾರ್ಗವಾಗಿ ಚಲಿಸಿ ಮತ್ತೆ ವಾಪಸ್ ಅದೇ ಮಾರ್ಗವಾಗಿ ಬಂದು ತರೀಕೆರೆ ರಸ್ತೆಯ ಗಾಂಧಿ ಸರ್ಕಲ್ನಲ್ಲಿ ಇವತ್ತು ವಿಶೇಷವಾಗಿ ಗಾಂಧಿ ಸರ್ಕಲ್ನಲ್ಲಿ ಎಲ್ಲ ಚಾಲಕರ ಮತ್ತು ಮಾಲೀಕರ ಸಂಘದವರು ವಿಶೇಷವಾದ ಒಂದು ಅಲಂಕಾರ ಮಾಡಿದ್ದಾರೆ. ಅವರಿಗೂ ನಾನು ಅಭಿನಂದಿಸ್ತೀನಿ. ಆಮೇಲೆ ಸಂಜೆ ಒಂದು 8:30ಯಿಂದ 9 ಗಂಟೆ ಒಳಗೆ ನಾವು ಭದ್ರಾ ನದಿಯಲ್ಲಿ ನಮ್ಮ ಗಣಪತಿನ ವಿಸರ್ಜಿಸ್ತೀವಿ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಉಪಾಧ್ಯಕ್ಷರು ಹಿಂದೂ ಮಹಾಸಭಾ ಹಿಂದೂ ರಾಷ್ಟ್ರ ಸೇನಾ. ಮೆರವಣಿಗೆಯನ್ನು ಇವತ್ತು ಉದ್ಘಾಟಿಸಿದಂಥ BK ಸಂಗಮೇಶ್ವರರು ವಿಶೇಷವಾಗಿ ಅವರು ಯಾವ ಥರ ದೊರೆದರೆ 4ನೇ ಬಾರಿ ಗೆದ್ದರು. ಇಂದು ಯಾವತ್ತೂ ಕೂಡ ಇಲ್ಲಿ ಶಾಸಕರಾದಾಗ ಸರ್ಕಾರ ಇರ್ತಿದ್ದಿಲ್ಲ. ಅವರ ಪುಣ್ಯ ಇವತ್ತು ಅವರು ಗೆದ್ದಿದ್ದಾರೆ, ಸರ್ಕಾರ ಕೂಡ ಇದೆ. ಹಾಗಾಗಿ ನಮಗೆ ಇವತ್ತು ಸರ್ಕಾರದಲ್ಲಿ DGಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಆದರೆ ಪೊಲೀಸ್ ಇಲಾಖೆಯವ್ರಿಗೆ ಸತ್ಯ ಗೊತ್ತು. DG ಇಲ್ಲ ಅಂದರೆ ಜನ ಮುಂದೆ ಹೋಗಲ್ಲ. ಸುಮ್ಮನೆ ಪೊಲೀಸರಿಗೆ ತೊಂದರೆ, ಪಬ್ಲಿಕ್ಗೆ ತೊಂದರೆ, ಎಲ್ಲರಿಗೂ ತೊಂದರೆ ಆಗುತ್ತೆ. ಹೆಣ್ಮಕ್ಳು ಗಂಡು ಮಕ್ಕಳು ಸೇರಿ ಒಟ್ಟಿಗೆ ಮೆರವಣಿಗೆ ಮಾಡೋದ್ರಿಂದ ಆ DG ಇಲ್ಲ ಅಂದರೆ ನಾವು ಕಳಿಸೋಕ್ಕೂ ಆಗಲ್ಲ. ಹಂಗಾಗಿ ಪೊಲೀಸರಿಗಾಗಲಿ ಪಬ್ಲಿಕ್ಕಿಗೆ ತೊಂದರೆ ಕೊಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ DGನ ಅವ್ರಿಗೆ ಕೇಳಿ ಬೇಡ್ಕೊಂಡು ಪಡ್ಕೊಂಡಿದ್ದೀವಿ. ಹಂಗಾಗಿ ಈ ಭದ್ರಾವತಿಯ ನಮ್ಮ ಹಿಂದೂ ಮಹಾಸಭಾ ಅಧ್ಯಕ್ಷರು, ಪದಾಧಿಕಾರಿಗಳು, ಭದ್ರಾವತಿಯ ಎಲ್ಲ ಮಹಿಳೆಯರು, ಎಲ್ಲ ಯುವಕರು, ಎಲ್ಲ ತಾಯಂದರು, ತಂದೆ ತಾಯಂದರು ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಹುಮ್ಮಸ್ಸಿನಿಂದ ಗಣಪತಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರೂ ಕೂಡ ಶಾಂತಿ, ನೆಮ್ಮದಿ ವಿಘ್ನೇಶ್ವರ ಕೊಟ್ಟು ಕಾಪಾಡಲಿ. ಅದೇ ರೀತಿ ಈ ವಿಚಾರದಲ್ಲಿ ದಾನ ಧರ್ಮ ಮಾಡುವಂಥ ಪುಣ್ಯಾತ್ಮರು, ದಾನಿಗಳು, ವಿಶೇಷವಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ದಾನಿಗಳು ಬೇಕು. ಆ ದಾನಿಗಳ ಸಹಕಾರದಿಂದ ದಿನ ವರ್ಷ ಹೆಚ್ಚು ಆಗ್ತಿದೆ. ಹಾಗಾಗಿ ಅವ್ರಿಗೆ ಏನು ಅನ್ನದಾನ ಮಾಡಿದಂಥವ್ರು ಇರ್ಬೋದು, ದಾನಿಗಳಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ನಗರಸಭೆ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಎಲ್ಲರಿಗೂ ಕೂಡ ನಮ್ಮ ಹಿಂದೂ ಮಹಾಸಭಾ ಪರವಾಗಿ ನಾನು ಉಪಾಧ್ಯಕ್ಷನಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.